ನಮಸ್ಕಾರ ಬಂಧುಗಳೇ. ಸುರಕ್ಷಾ ಸೇವಾ ಸಂಸ್ಥೆಯ ಆಶ್ರಮದಲ್ಲಿ ಕುಮಾರ್ ಸಮರ್ಥ್ ಅವರ ಜನ್ಮದಿನ ಆಚರಣೆಯ ಕಾರ್ಯಕ್ರಮ. ಜನ್ಮದಿನದ ವಿಷಯಕ್ಕೆ ಸಂಬಂಧಿಸಿದಂತೆ ಬಾಗಲಕೋಟೆ ಜಿಲ್ಲೆ ಇಳಕಲ್ ನಗರದ ಅಂಗವಿಕಲರ, ಅನಾಥರ ಹಾಗೂ ವೃದ್ಧರ ಸೇವಾಶ್ರಮವಾದ ಸುರಕ್ಷಾ ಸೇವಾ ಸಂಸ್ಥೆಗೆ ಜನ್ಮದಿನದ ಪ್ರಯುಕ್ತ ನಗರದ ಶ್ರೀ ವೀರೇಶ್ ದಮ್ಮೂರ್ಮಠ್ ವಕೀಲರು ಸಾಕಿನ್ ಇಳಕಲ್ ಇವರು ತಮ್ಮ ಕುಟುಂಬ ಪರಿವಾರದ ಸಮೇತ ಆಗಮಿಸಿ ತಮ್ಮ ಸುಪುತ್ರ ಕುಮಾರ್ ಸಮರ್ಥ್ ವೀರೇಶ್ ದಮ್ಮೂರ್ಮಠ್ ಅವರ 13ನೇ ವರ್ಷದ ಜನ್ಮದಿನದ ಕಾರ್ಯಕ್ರಮವನ್ನು ಹಮ್ಮಿಕೊಂಡರು. ಶ್ರೀ ವೀರೇಶ್ ದಮ್ಮೂರ್ಮಠ್ ಕುಟುಂಬ ಪರಿವಾರದವರು ಹಾಗೂ ಆಶ್ರಮವಾಸಿಗಳು ಸೇರಿ ಆಶ್ರಮದಲ್ಲಿ ಕುಮಾರ್ ಸಮರ್ಥ್ ಅವರ ಜನ್ಮದಿನವನ್ನು ದೀಪ ಬೆಳಗಿಸಿ ಸೇಬು ಕಟ್ಟು ಮಾಡುವುದರ ಮುಖಾಂತರ ಅವರ 13ನೇ ವರ್ಷದ ಜನ್ಮದಿನವನ್ನು ಆಚರಣೆ ಮಾಡಿದರು. ಜನ್ಮದಿನದ ನಿಮಿತ್ತ ಆಶ್ರಮವಾಸಿಗಳಿಗೆ ಅನ್ನಪ್ರಸಾದ ವ್ಯವಸ್ಥೆಯನ್ನು ಸಹ ಏರ್ಪಡಿಸಲಾಗಿತ್ತು. ಸಂಸ್ಥೆಯ ಸದಸ್ಯರು ಈ ಸಂದರ್ಭದಲ್ಲಿ ಜನ್ಮದಿನದ ಶುಭಾಶಯಗಳನ್ನು ಕೋರಿದರು. ನಮಸ್ಕಾರಗಳು. ಶ್ರೀ ವೀರೇಶ್ ದಮ್ಮೂರ್ಮಠ್ ಇವರು ತಮ್ಮ ಸುಪುತ್ರನಾದ ಕುಮಾರ್ ಸಮರ್ಥ್ ಇವರ 13ನೇ ವರ್ಷದ ಹುಟ್ಟುಹಬ್ಬವನ್ನು ಇಂದು ನಮ್ಮ ಸುರಕ್ಷಾ ಸೇವಾ ಸಂಸ್ಥೆಯಲ್ಲಿ ಬಂದು ಆಚರಿಸುತ್ತಿದ್ದು, ಅವರು ಈ ಶುಭ ಸಂದರ್ಭದಲ್ಲಿ ಎಲ್ಲ ಆಶ್ರಮವಾಸಿಗಳಿಗೆ ವಿಶೇಷ ಪ್ರಸಾದ ವ್ಯವಸ್ಥೆ ಮಾಡಿದ್ದು ಅವರಿಗೆ ಧನ್ಯವಾದಗಳು. ಕುಮಾರ್ ಸಮರ್ಥ್ ಇವರಿಗೆ 13ನೇ ವರ್ಷದ ಹುಟ್ಟುಹಬ್ಬಕ್ಕೆ ಸುರಕ್ಷಾ ಸೇವಾ ಸಂಸ್ಥೆಯ ಪರವಾಗಿ ಹಾಗೂ ಎಲ್ಲ ಆಶ್ರಮವಾಸಿಗಳ ಪರವಾಗಿ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತೇನೆ. ಧನ್ಯವಾದಗಳು. ನಮಸ್ಕಾರಗಳು. ಸುರಕ್ಷಾ ಸೇವಾ ಸಂಸ್ಥೆಯ ಆಶ್ರಮದಲ್ಲಿ ಶ್ರೀಯುತ ವೀರೇಶ್ ದಮ್ಮೂರ್ಮಠ್ ಸಾಕಿನ್ ಇಳಕಲ್ ಇವರು ತಮ್ಮ ಸುಪುತ್ರ ಕುಮಾರ್ ಸಮರ್ಥ್ ಅವರ ಜನ್ಮದಿನವನ್ನು ಆಶ್ರಮವಾಸಿಗಳ ಸಮ್ಮುಖದಲ್ಲಿ ವಿಶೇಷವಾಗಿ ಆಚರಣೆ ಮಾಡುತ್ತಿರುವುದು ತುಂಬ ಸಂತೋಷದ ವಿಷಯ. ಜನ್ಮದಿನದ ಪ್ರಯುಕ್ತ ಆಶ್ರಮವಾಸಿಗಳಿಗೆ ಅನ್ನಪ್ರಸಾದ ವ್ಯವಸ್ಥೆಯನ್ನು ಸಹ ಏರ್ಪಡಿಸಿದ್ದಾರೆ. ಪ್ರಪ್ರಥಮವಾಗಿ ಶ್ರೀ ವೀರೇಶ್ ದಮ್ಮೂರ್ಮಠ್ ಕುಟುಂಬ ಪರಿವಾರದವರಿಗೆ ನನ್ನ ಪರವಾಗಿ ಹಾಗೂ ಸಂಸ್ಥೆಯ ಸರ್ವ ಸದಸ್ಯರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಕೋರುತ್ತೇನೆ. ಅದರ ಜೊತೆಗೆ ಜನ್ಮದಿನದ ಸಂಭ್ರಮದಲ್ಲಿರುವಂತಹ ಕುಮಾರ್ ಸಮರ್ಥ್ ಅವರಿಗೂ ಸಹ ನನ್ನ ಪರವಾಗಿ ಹಾಗೂ ಸಂಸ್ಥೆಯ ಸರ್ವ ಸದಸ್ಯರ ಪರವಾಗಿ ಜನ್ಮದಿನದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತೇನೆ. ಧನ್ಯವಾದಗಳು.